ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎವ್ರಿವನ್ ಈಸ್ ಡೂಯಿಂಗ್ ಗ್ರೇಟ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕಾಮೆಂಟ್ಸಲ್ಲಿ ತುಂಬ ಜನ ಕೇಳ್ತಾ ಇದ್ರಿ ಪರ್ಸನಿನ ಕರೆಂಟ್ ಫೀಲಿಂಗ್ಸ್ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳಿ. ಸೊ ಅವರಿಗೆಲ್ಲ ಈ ವಿಡಿಯೋ. ಯಾರೆಲ್ಲ ರಿಲೇಷನ್ಶಿಪ್ಪಲ್ಲಿ ತುಂಬ ಚೆನ್ನಾಗಿದ್ದೀರಾ, ಈಗ ಒಂದು ಹಂತಕ್ಕೆ ರಿಲೇಷನ್ಶಿಪ್ ಬಂದಿದೆ, ಮೇ ಬಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಇಶ್ಯೂ ಆಗಿರಬಹುದು ಪ್ರೀವಿಯಸ್ಲಿ, ಬಟ್ ಇವಾಗ ಸ್ವಲ್ಪ ಚೆನ್ನಾಗಿ ಆಗ್ತಿದೆ ಅಂದವರು ದಯವಿಟ್ಟು ಈ ವಿಡಿಯೋ ನೋಡೋಕ್ಕೆ ಹೋಗಬೇಡಿ. ಓಕೆ, ಈ ಗೈಡೆನ್ಸ್ ಏನಿದ್ರು ಬ್ರೇಕಪ್ ಆಗಿರೋರಿಗೆ ಅಥವಾ ಬ್ರೇಕಪ್ ಆಗೋ ಸ್ಟೇಜಲ್ಲಿರೋರಿಗೆ ಆರ್ ಮನಸ್ಸಲ್ಲಿ ಯಾರೋ ಒಬ್ರು ಇದ್ದಾರೆ ಆದರೆ ಅವ್ರನ್ನ ನೀವು ಅಪ್ರೋಚ್ ಮಾಡೋಕ್ಕೆ ಆಗಿಲ್ಲ ಇನ್ನೂವರೆಗೂ ಅಂತ ಹೇಳಿದ್ರೆ ಅಂಥವ್ರಿಗೆ ಮಾತ್ರ ಈ ವಿಡಿಯೋ. ಓಕೆ, ಇದು ಒಂದು ಟೈಮ್ಲೆಸ್ ಗೈಡೆನ್ಸ್ ಆಗಿರುತ್ತೆ. ನೀವು ಎನಿ ಟೈಮ್ ಈ ವಿಡಿಯೋನ ನೋಡಬಹುದು, ಯಾವಾಗ ನೋಡಿದ್ರೂ ನಿಮ್ಗೆ ಈ ವಿಡಿಯೋ ಕನೆಕ್ಟ್ ಆಗುತ್ತೆ. ಓಕೆ, ಇವತ್ತು ನಾನು ಟ್ಯಾರೋನ ಬಳಸ್ತಾ ಇಲ್ಲ, ಬದಲಿಗೆ ಪಿಕ್ಚರ್ ಡೈಸಸ್ಗಳನ್ನು ಬಳಸ್ತಾ ಇದ್ದೀನಿ. ನೀವಿಲ್ಲಿ ನೋಡಬಹುದು. ಸೊ ಫಸ್ಟು ಶಫಲ್ ಮಾಡ್ತೀನಿ. ಶಫಲ್ ಮಾಡಿ ಆನಂತರ ನೋಡೋಣ ಏನು ಬರುತ್ತೆ, ಯಾವ ಒಂದು ಡೈಸ್ ಪಿಕ್ಚರ್ ಡೈಸ್ ಬರುತ್ತೆ ಅಂತ ಹೇಳಿ ನೋಡ್ತೀನಿ. ಬೇಸ್ಡ್ ಆನ್ ದ್ಯಾಟ್ ನಾನು ರೀಡಿಂಗ್ ಕೊಡ್ತೀನಿ. ಆ್ಯಂಡ್ ಈ ಬ್ಯೂಟಿಫುಲ್ ಬ್ಯಾಗ್ ನನಗೆ ಪಾರ್ವತಿಯವರು ಕ್ರಿಸ್ಟಲ್ಸ್ಗಳನ್ನ ಇಟ್ಟು ಕಳಿಸಿದ್ರು. ಎಸ್, ನಿಮಗೆ ಜೆನ್ಯೂನ್ ಕ್ರಿಸ್ಟಲ್ಸ್ ಬೇಕು ಅಂದರೆ ಪಾರ್ವತಿಯವರು ಅಥವಾ ಮಂಜುಳಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅವ್ರ ನಂಬರ್ಸ್ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಓಕೆ, ಲೆಟ್ಸ್ ಪ್ರೇ ಫಾರ್ ಇಟ್. ಯೂನಿವರ್ಸ್ ಪ್ಲೀಸ್ ನನ್ನ ಪರ್ಸನ್ ಮೈಂಡಲ್ಲಿ ಏನು ಓಡ್ತಾ ಇದೆ ಅಂತ ತೋರಿಸಿ ಅಂತ ಕೇಳ್ಕೊಳ್ಳಿ. ನಾನು ಪಿಕ್ ಮಾಡ್ತೀನಿ, ನೀವು ಇಲ್ಲಿ ನೋಡ್ಬೋದು. ಓಕೆ, ಟೈಮ್ ಕ್ಲಾಕ್ ಬಂದಿದೆ, ನೋಡೋಣ. ಇನ್ನೂ ಒಂದು ಎರಡು ಪಿಕ್ ಮಾಡ್ತೀನಿ. ಇನ್ನೊಂದು ಬಂದುಬಿಟ್ಟು ಟಾರ್ಟಾಯ್ಸ್ ಇದೆ, ಆ್ಯಂಡ್ ಒನ್ ಮೋರ್ ಇಸ್ ಜಸ್ಟಿಸ್. ಓಕೆ ಓಕೆ, ಸೊ ಕರೆಂಟ್ ಫೀಲಿಂಗ್ಸ್ ಆಫ್ ಯುವರ್ ಪರ್ಸನ್ ಅಂತ ನೋಡೋದಾದರೆ ಒಂಥರ ಲಾಂಗ್ ಟರ್ಮಿಂದ ನಿಮಗೆ ಈ ಒಂದು ರಿಲೇಷನ್ಶಿಪ್ ಬಗ್ಗೆ ಕ್ಲಾರಿಟಿನೇ ಇಲ್ಲ, ಅಂದರೆ ತುಂಬ ನಿಧಾನಗತಿಯಲ್ಲಿ ನಡೀತಾ ಇದೆ. ಟಾರ್ಟಾಯ್ಸ್ ಇರೋದ್ರಿಂದ ಆಮೆ ಅಂತ ಹೇಳಿದ್ರೆ ಏನು, ನಿಧಾನಗತಿ. ಓಕೆ, ಇದು ಒಂದು ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಅಂತಲೇ ಹೇಳಬಹುದು. ಅಥವಾ ನೀವು ಲಾಂಗ್ ಟರ್ಮಿಂದ ಆರ್ ಈ ರಿಲೇಷನ್ಶಿಪ್ ಸ್ಟಾರ್ಟ್ ಆದಾಗಿಂದನೂ ನಿಮ್ಗೊಂಥರ ಏನೋ ಒಂಥರ ಮಂದಗತಿ, ಎಲ್ಲೋ ಒಂದು ಕಡೆ ನಿಮಗೆ ರಿಲೇಷನ್ಶಿಪ್ ಚೆನ್ನಾಗಿದೆ ಅಂತ ಅನಿಸಿದ ಟೈಮಲ್ಲಿ ಕೂಡ ಎಲ್ಲೋ ಏನೋ ಪ್ರಾಬ್ಲಮ್ ಇದೆ, ಏನೋ ನಡೀತಾ ಇದೆ, ಏನಾಗ್ತಿದೆ ಗೊತ್ತಾಗ್ತಾ ಇಲ್ಲ. ಆ್ಯಂಡ್ ಎಷ್ಟೋ ಜನಕ್ಕೆ ಈ ರಿಲೇಷನ್ಶಿಪ್ ಸ್ಟಾರ್ಟ್ ಆಗಿ ಎಷ್ಟು ಬೇಗ ಟೈಮ್ ಕಳೆದೋಯ್ತು ಅನ್ನೋವಂತಹದ್ದು ಇರಬಹುದು. ಆರ್ ಇನ್ನೊಂದು ಹೇಗೆ ಅಂತ ಹೇಳಿದ್ರೆ, ಇಷ್ಟು ಟೈಮ್ ಆಯಿತು ಇನ್ನೂ ನನ್ನ ರಿಲೇಷನ್ಶಿಪ್ ಸರಿಯೇ ಹೋಗಿಲ್ಲ, ಹೇಗೆ ಇತ್ತು ಹಾಗೇ ನಡೀತಾ ಇದೆ, ಏನು ಪ್ರಾಬ್ಲಮ್ ಇತ್ತು ಆ ಪ್ರಾಬ್ಲಮಿಗೆ ಏನೂ ಒಂದು ಸೊಲ್ಯೂಷನ್ನೂ ಸಿಕ್ಕಿಲ್ಲ ಅಥವಾ ಪ್ರಾಬ್ಲಮ್ ಕೊನೆಯೂ ಆಗಿಲ್ಲ, ಹೇಗಿತ್ತು ಅದೇ ಪ್ರಾಬ್ಲಮ್, ಅದೇ ಇಶ್ಯೂ ನಡೀತಾನೇ ಇದೆ, ಎವ್ರಿ ಡೇ ಸೇಮ್ ಪ್ರಾಬ್ಲಮ್ ಅಂತ ಕೂಡ ಅನಿಸ್ತಾ ಇರಬಹುದು. ಸೊ ನಿಮ್ಮ ಪರ್ಸನಿನ ಮೈಂಡ್ ಸೆಟ್ಟಲ್ಲಿ ಅವರು ಬೇಸಿಕಲಿ ತುಂಬ ನಿಧಾನ, ಏನೇ ಯೋಚನೆ ಮಾಡಬೇಕು ಅಂದ್ರೂ ಇವತ್ತು ನೋಡೋಣ, ನಾಳೆ ನೋಡೋಣ ಅಂತ ಬಿಡು, ಇವತ್ತೇನು ಬಿಡು, ಇವತ್ತಿನ ಬಿಟ್ಟು ಹಾಕಿದರೆ ಆಯಿತು, ನಾಳೆ ನೋಡೋಣ. ಅವ್ರು ನೀವು ಏನೇ ಒಂದು ಅಪ್ರೋಚ್ ಮಾಡೋಕ್ಕೆ ಹೋದ್ರೂ ಅವರು ಮುಂದೆ ದೂಡೋದು ಜಾಸ್ತಿ ಅಥವಾ ಮೌನವಾಗಿರುವಂಥದ್ದು ಜಾಸ್ತಿ. ಓಕೆ, ಇನ್ನೊಂದು ನನಗೆ ಅನಿಸೋದು ಅವರು ನಿಮಗೆ ಟೈಮ್ ಕೊಡ್ತಾ ಇಲ್ಲ. ಓಕೆ, ಈ ಪರ್ಸನ್ ತುಂಬ ಬ್ಯುಸಿ ಇರಬಹುದು, ನಿಮಗೆ ಯಾವುದೇ ರೀತಿಯಾದಂತಹ ಟೈಮ್ ಕೊಡ್ತಾ ಇಲ್ಲ. ಅವರು ಅವ್ರದ್ದೇ ಆದಂತಹ ಪ್ರಾಬ್ಲಮ್ಸಲ್ಲಿ ಇರಬಹುದು. ಕೆಲವ್ರಿಗೆ ನಿಮ್ಮ ಪಾರ್ಟ್ನರ್ಸ್, ಕೆಲವರು, ಇದು ಒಂದು ಜನರಲ್ ಗೈಡೆನ್ಸ್ ಆಗಿರೋದ್ರಿಂದ ನಾನು ಎಲ್ಲ ಥರದ ಸಿನಾರಿಯೋಸ್ಗಳನ್ನ ಹೇಳ್ತೀನಿ, ನಿಮ್ಗೆ ಯಾವುದು ಕನೆಕ್ಟ್ ಆಗುತ್ತೆ ಅದನ್ನು ಕನೆಕ್ಟ್ ಮಾಡ್ಕೊಳ್ಳಿ. ಕೆಲವ್ರಿಗೆ ಹೇಗಿರ್ಬೋದು ಅಂದರೆ ಅವ್ರೇನೋ ಒಂದು ಕೋರ್ಟ್ ಕೇಸಲ್ಲೋ ಅಥವಾ ಯಾವುದಾದ್ರೂ ಒಂದು ಪ್ರಾಬ್ಲಮಲ್ಲಿ ಸಿಕ್ಕಾಕ್ಕೊಂಡಿರ್ಬೋದು. ಓಕೆ, ಹಾಗಾಗಿ ನಿಮಗೆ ಸಮಯ ಕೊಡೋಕ್ಕೆ ಆಗ್ತಾ ಇಲ್ಲ. ಆ್ಯಂಡ್ ಇವ್ರಿಗೆ ಪ್ರೆಸೆಂಟ್ ನಿಮ್ಮ ಬಗ್ಗೆ ಯಾವುದೇ ರೀತಿಯಾದಂತಹ ಯೋಚನೆ ಇಲ್ಲ. ಇವ್ರಿಗೇ ಒಂಥರ ಲೈಫಲ್ಲಿ ಏನೂ ದಾರಿ ತೋಚ್ತಾ ಇಲ್ಲ, ಏನು ಮಾಡಬೇಕು ಅನ್ನೋ ಕ್ಲಾರಿಟಿ ಇವ್ರಿಗೆ ಲೈಫಲ್ಲಿ ಇಲ್ಲ. ಓಕೆ, ಸೊ ಹಾಗಾಗಿ ನಿಮ್ಮ ವಿಚಾರಕ್ಕೆ ಅಂತ ಬಂದಾಗ, ಈಗ ನಾವು ಪರ್ಸನಿನ ಕರೆಂಟ್ ಫೀಲಿಂಗ್ಸ್ ಅಂತ ನೋಡಬೇಕಾದ್ರೆ ನಮ್ಮ ಬಗ್ಗೆ ಏನು ಅನ್ಕೋತಿದ್ದಾರೆ ಅಂತ ತಾನೇ ನಾವು ನೋಡೋದು. ಸೊ ಹಾಗಾಗಿ ನಿಮ್ಮ ಬಗ್ಗೆ ನೋಡಬೇಕು ಅಂತ ಅಂದಾಗ ಆ್ಯಸ್ ಆಫ್ ನೌ ಅವರು ನಿಮ್ಮ ಬಗ್ಗೆ ಏನೂ ಯೋಚನೆ ಮಾಡ್ತಾ ಇಲ್ಲ.
ಆ್ಯಂಡ್ ಅವ್ರದ್ದೇ ಲೈಫಲ್ಲಿ ಅವ್ರು ಬ್ಯುಸಿ ಇದ್ದಾರೆ. ಅವ್ರಿಗೆ ಅವ್ರು ಟೈಮ್ ಕೊಡ್ಕೊಂಡ್ರೆ ಅಥವಾ ಅವ್ರಿಗೆ ಒಂದು ಕೆಲಸದಲ್ಲಿ ನ್ಯಾಯ ಸಿಗೋದಾಗಲಿ ಅಥವಾ ಅವ್ರದ್ದೇ ಒಂದು ಸಾಲ ಬಾಧೆ ಆಗಿರಬಹುದು, ಈ ರೀತಿ ತುಂಬ ಇಂಟರ್ನಲ್ ಪ್ರಾಬ್ಲಮ್ಸ್ ಇದೆ ಅವರಿಗೆ. ಓಕೆನಾ, ಏನೋ ಒಂಥರ ಲೈಫಲ್ಲಿ ಹೆವಿ ಆಗಿಬಿಟ್ಟಿದೆ ಅವರಿಗೆ. ಒನ್ ಪಾರ್ಟ್ ಆಫ್ ಲೈಫು ತುಂಬ ಬ್ಯಾಲೆನ್ಸ್ ಮಾಡೋಕ್ಕಾಗ್ತಾ ಇಲ್ಲ. ಓಕೆ, ಸೊ ತಕ್ಕಡಿ ಅಂತ ಬಂದಾಗ ನಾವು ಅದನ್ನು ಕೂಡ ಕನ್ಸಿಡರ್ ಮಾಡ್ತೀವಿ, ಬ್ಯಾಲೆನ್ಸಿಂಗ್. ಅವ್ರಿಗೆ ಲೈಫನ್ನ ಬ್ಯಾಲೆನ್ಸ್ ಮಾಡೋಕ್ಕಾಗ್ತಾ ಇಲ್ಲ, ಹಾಗಾಗಿ ಅವ್ರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಎಸ್, ಅವ್ರಿಗೆ ಅವ್ರದ್ದೇ ಆದಂತಹ ಪ್ರಾಬ್ಲಮ್ಸ್ ಸಿಕ್ಕಾಪಟ್ಟೆ ಇದೆ. ಆ್ಯಂಡ್ ಅವ್ರಿಗೆ ಏನೂ ಟೈಮೇ ಸಿಗ್ತಾ ಇಲ್ಲ. ಅವ್ರಿಗೆ ಎಷ್ಟು ಟೈಮ್ ಇದ್ರೂ ಅದನ್ನು ಬೇರೆ ಕಡೆ ಉಪಯೋಗಿಸೋದ್ರಲ್ಲೇ ಅವರು ಬ್ಯುಸಿ ಆಗೋಗಿದ್ದಾರೆ ಲೈಫಲ್ಲಿ. ಐ ಆಮ್ ಫೀಲಿಂಗ್ ಒನ್ ಮೋರ್ ಪಿಕ್ ಮಾಡಬೇಕಂತ ಅನಿಸ್ತಾ ಇದೆ. ಅದನ್ನು ಯಾಕೆ ಅಂತ ಓಕೆ, ನೋಡ್ಬೋದು ನೀವು. ಸ್ಯಾಡ್ ಫೇಸ್ ಬಂದಿದೆ. ಎಸ್, ನಾ ಹೇಳ್ದಂಗೆ ಅವ್ರಿಗೇ ಲೈಫಲ್ಲಿ ಭಾಳ ಕನ್ಫ್ಯೂಷನ್ ಇದೆ. ಅವ್ರೀಗ ಒಂಥರ ಮನಸ್ಥಿತಿ ಸರಿ ಇಲ್ಲ ಅವ್ರದ್ದು. ಐ ಫೀಲ್ ಲೈಕ್ ಸ್ವಲ್ಪ ನಿಮ್ಮ ಪರ್ಸನಿಗೆ ನೀವು ಟೈಮ್ ಕೊಡೋದು ಬೆಟರ್ ಅನಿಸುತ್ತೆ. ಸ್ವಲ್ಪ ಅವರ ಸಿಚುವೇಶನನ್ನು ಹೀಲ್ ಮಾಡಿಕೊಳ್ಳಿ. ಓಕೆ, ಅವರ ಒಂದು ಪರಿಸ್ಥಿತಿಯನ್ನು ಹೀಲ್ ಮಾಡಿಕೊಳ್ಳಿ. ಅದಾದಮೇಲೆ ನೀವು ಇವರನ್ನು ಅಪ್ರೋಚ್ ಮಾಡೋದಾಗಲಿ, ಇವರು ನಿಮ್ಮನ್ನು ಅಪ್ರೋಚ್ ಮಾಡೋದಾಗಲಿ ಬೆಟರ್ ಆಪ್ಷನ್. ಬಿಕಾಸ್ ಈಗ ಒಂದೊಂದು ಸತಿ ಹೇಗಾಗ್ಬಿಡುತ್ತೆ ಅಂತ ಹೇಳ್ತೀನಿ ಕೇಳಿ. ನಮಗೇನೆ ಈಗ ನಾನು ಪರ್ಸ್ನಲಾಗಿ ನೀವೇ ಯೋಚನೆ ಮಾಡಿ, ನಿಮಗೆ ಏನೋ ಹುಷಾರಿರಲ್ಲ ಅಥವಾ ಏನೋ ತಲೆನೋವ್ತಾ ಇರುತ್ತೆ, ರಿಪೀಟೆಡಾಗಿ ಬಂದು ಎಲ್ಲರೂ ನಿಮ್ಮನ್ನು ಪದೇ ಪದೇ ಮಾತಾಡ್ಸೋದಾಗಿರ್ಬೋದು, ಒಳ್ಳೆ ರೀತಿಲೇ ಚೆನ್ನಾಗಿದೆಯಾ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ರೆ ಎಷ್ಟು ಸತಿ ಕೇಳ್ತಾರಪ್ಪ, ಎಷ್ಟು ಜನ ಬಂದು ಮಾತಾಡಿಸ್ತಾರಪ್ಪ ಅನಿಸುತ್ತೆ. ಆಲ್ದೋ ಅಲ್ಲಿ ಒಳ್ಳೆತನ ಇದೆ, ಓಕೆ, ಬಟ್ ನಿಮಗೆ ನಿಮ್ಮದೇ ಒಂದು ಪ್ರಾಬ್ಲಮ್ ಇದೆ, ಹೆಡ್ಏಕ್. ಆ ಹೆಡ್ಏಕಲ್ಲಿ ಯಾರೇ ಬಂದು ನೀನು ಚೆನ್ನಾಗಿದೆಯಾ ಅಥವಾ ನೀನು ಹೇಗಿದೆಯಾ ಏನು ಒಳ್ಳೆ ರೀತಿಲಿ ವಿಚಾರಿಸೋಕ್ಕೆ ಬಂದರೂ ಇರಿಟೇಷನ್ ಕಾಣುತ್ತೆ ನಿಮಗೆ, ಹೌದಾ? ಸೊ ಹಾಗೆ ನಿಮ್ಮ ವ್ಯಕ್ತಿ ಕೂಡ ಲೈಫಲ್ಲಿ ಭಾಳ ಪ್ರಾಬ್ಲಮಲ್ಲಿದ್ದಾರೆ, ಹಾಗೆ ಒಂದು ಬ್ಯಾಡ್ ಸಿಚುವೇಷನಲ್ಲಿದ್ದಾರೆ, ಅವರ ಮನಸ್ಥಿತಿ ಸರಿ ಇಲ್ಲ. ಸೊ ಐ ಫೀಲ್ ನೀವೆಲ್ಲ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಪರ್ಸನ್ ಬಗ್ಗೆ ದಯವಿಟ್ಟು ಸ್ವಲ್ಪ ಟೈಮ್ ತೊಗೊಳ್ಳಿ. ಅವ್ರಿಗೆ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡಿ. ಓಕೆ, ಮೇ ಬಿ ಇಲ್ಲಿ ಇನ್ನೊಂದು ಏನು ಗೊತ್ತಾ, ಯಾರೂ ಸವಾಸ ಮಾಡೋಕ್ಕೆ ಹೋಗಿ ಅವರು ದುಡ್ಡು ಕಳ್ಕೊಂಡಿರಬಹುದು. ಅದ್ರ ಬಗ್ಗೆ ಜಸ್ಟಿಸ್ ಹುಡುಕ್ತಾ ಇರ್ಬೋದು ಅವರು, ನನಗನ್ಸೋದು. ಯಾಕೆಂದರೆ ಈಗ ಜಸ್ಟಿಸ್ ಅಂತ ಬಂದ ತಕ್ಷಣ ನಾವು ತುಂಬ ವಿಚಾರಗಳಿಗೆ ನೋಡ್ಬೋದು. ಬಿಸ್ನೆಸ್ ಲಾಸ್ ಆಗಿರಬಹುದು, ಆರ್ ಈ ಥರ ಹಣಕಾಸಿಂದು ಏನೋ ದುಡ್ಡು ತೊಗೊಂಡು ಯಾರೋ ಓಡೋಗಿರೋ ಥರ ಆಗಿರ್ಬೋದು, ಅಥವಾ ಅವ್ರ ಮೇಲೆ ಏನೋ ಅಪರಾಧಗಳು ಬಂದಿರೋದಾಗಿರ್ಬೋದು, ಅದೆಲ್ಲ ಮ್ಯಾಟರ್ ಆಗುತ್ತೆ. ಸೊ ಈ ವ್ಯಕ್ತಿಗೂ ಕೂಡ ಅದೇ ಥರ ಆಗಿರಬಹುದು, ಅವರು ಏನೋ ಒಂದು ಲಾಸಲ್ಲಿ ಇದ್ದಾರೆ. ಸೊ ಇಂಥ ಟೈಮಲ್ಲಿ ನೀವು ಅವ್ರನ್ನ ಅಪ್ರೋಚ್ ಮಾಡೋದಾಗಿರ್ಬೋದು, ಆರ್ ಈವನ್ ಹೇಗೆ ಗೊತ್ತಾ, ನೀವೇನೇ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ರು ಇವ್ರಿಗೆ ಅದನ್ನು ತೊಗೊಳ್ಳೋ ಮೈಂಡ್ಸೆಟ್ಟಲ್ಲಿ ಅವ್ರು ಇಲ್ಲ. ಓಕೆ, ಸೊ ಅವ್ರ ಮೈಂಡ್ಸೆಟ್ಟಲ್ಲಿ ಇಲ್ಲ. ಈಗ ಒಂದು ನಮಗೆ ಗೊತ್ತಿದೆ ಮೊಲ ಮತ್ತು ಆಮೆ ಸ್ಟೋರಿ. ಆಮೆ ಅದಕ್ಕೆ ರೇಸ್ ಇದೆ, ನಾನು ರೇಸ್ ವಿನ್ ಆಗಬೇಕು ಅನ್ನುವಂಥ ಒಂದು ಮನಸ್ಥಿತಿಲೇ ಅದಿರಲ್ಲ, ತನ್ನ ಪಾಡಿಗೆ ತಾನು ಹೋಗುತ್ತೆ, ಬಟ್ ವಿನ್ ಆಗುತ್ತೆ. ಕರೆಕ್ಟ್. ಸೊ ಇಲ್ಲೂ ಅಷ್ಟೇ, ನೀವೇನೇ ಅವ್ರಿಗೆ ಸಹಾಯ ಮಾಡ್ತೀನಿ, ನಾನು ನಿಮ್ಮ ಜೊತೆಗಿದ್ದೀನಿ ಅಂತ ಎಷ್ಟು ಹೋಪ್ಸ್ ಕೊಟ್ಟರು, ನೋ, ದೇ ಡೋಂಟ್ ಕೇರ್. ಓಕೆ, ಅವ್ರು ತಲೆ ಕೆಡ್ಸ್ಕೊಳೋದಿಲ್ಲ. ಯಾರೇನು ಸಹಾಯ ಮಾಡಿದ್ರು ಅವ್ರಿಗೆ ಆಲ್ರೆಡಿ ನೆಗೆಟಿವ್ ಮೈಂಡ್ಸೆಟ್ ಬಂದುಬಿಟ್ಟಿದೆ. ಇಲ್ಲಿ ಈ ಒಂದು ಡೈಸ್ ಏನು ಹೇಳುತ್ತೆ, ಅವ್ರಿಗೆ ಆಲ್ರೆಡಿ ನೆಗೆಟಿವ್ ಮೈಂಡ್ಸೆಟ್ ಬಂದುಬಿಟ್ಟಿದೆ ಅಂತ. ಓಕೆ, ಸೊ ಹಾಗಾಗಿ ಐ ಫೀಲ್ ನೀವು ಇವ್ರಿಗೆ ಟೈಮ್ ಕೊಡಲೇಬೇಕಾಗತ್ತೆ. ಓಕೆ, ಲೆಟ್ ದ ಟೈಮ್ ಹೀಲ್ಸ್ ಎವ್ರಿಥಿಂಗ್ ಅಂತ ಹೇಳ್ತಾರಲ್ವಾ. ಸೊ ಹಾಗೆ ಟೈಮ್ ಕೊಡಿ, ಸಮಯಕ್ಕೆ ಬೆಲೆ ಕೊಡಿ. ಆ ಸಮಯನೇ ಎಲ್ಲದನ್ನು ಸರಿ ಮಾಡುತ್ತೆ. ಕಾಲಾಯ ತಸ್ಮೈ ನಮಃ ಅಂತ ಹೇಳ್ತಾರಲ್ವ, ಅದು ಟೈಮ್ ಹೀಲ್ಸ್ ಎವ್ರಿಥಿಂಗ್. ಒಂದು ಸಿಚುವೇಶನಿಗೆ ಬರೋಕ್ಕೆ ಟೈಮ್ ಬೇಕು. ಆ್ಯಂಡ್ ಇಲ್ಲಿ ನಾನು ಯಾವುದೇ ರೀತಿ ರಿಲೇಷನ್ಶಿಪ್ ಸಕ್ಸಸ್ ಆಗುತ್ತಾ ಇಲ್ವಾ ಅಂತ ರೀಡಿಂಗ್ ಮಾಡಿಲ್ಲ, ಜಸ್ಟ್ ನಿಮ್ಮ ಪರ್ಸನ್ಗೆ ಏನು ಪ್ರಾಬ್ಲಮ್ ಆಗ್ತಿದೆ, ಏನು ಆಗಬಹುದು ಅನ್ನೋದ್ರ ಬಗ್ಗೆ ಮಾತ್ರ ಹೇಳಿರೋದು. ಎಸ್, ಟೇಕ್ ಯೋರ್ ಟೈಮ್, ಅವ್ರಿಗೂ ಟೈಮ್ ಕೊಡಿ, ನೀವು ಟೈಮ್ ತೊಗೊಳ್ಳಿ, ನೀವು ಶಾಂತ ರೀತಿಯಿಂದ ಇರಿ. ಒಂದನ್ನು ಅರ್ಥ ಮಾಡ್ಕೊಳ್ಳಿ, ಅವರು ಬ್ಯುಸಿ ಇದ್ದಾರೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ, ಇಲ್ಲ ಅವ್ರಿಗೇನೋ ಪ್ರಾಬ್ಲಮ್ ಆಗ್ತಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಅವ್ರಿಗೂ ಸಹ ಪ್ರೇ ಮಾಡ್ಕೊಳ್ಳಿ. ಯಾರಾದರೂ ನಿಮ್ಮ ಫೇವ್ರೇಟ್ ದೇವರಿಗೆ, ಆ ದೇವ್ರಿಗಾದರೂ ಪ್ರೇ ಮಾಡ್ಕೊಳ್ಳಿ, ಇಲ್ಲ ಊಲ್ಫಿಗೆ ಪ್ರೇ ಮಾಡ್ಕೊಳ್ಳಿ. ಇನ್ ಕೇಸ್ ನಿಮ್ಗೇನಾದರೂ ಅವ್ರ ಸಿಚುವೇಶನ್ ಗೊತ್ತಿದ್ದು
ಈ ಥರ ಒಂದು ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ಹೇಳಿದ್ರೆ ದಯವಿಟ್ಟು ಊಲ್ಫಿಗೆ ಪ್ರೇ ಮಾಡ್ಕೊಳ್ಳಿ, ಆರ್ ಮಾಸ್ಟರ್ ಮರ್ಲಿನ್ಗೆ ಪ್ರೇ ಮಾಡ್ಕೊಳ್ಳಿ. ಎಲ್ಲ ನನ್ನ ಚಾನಲಲ್ಲಿ ವೀಡಿಯೋಸ್ಗಳಿದೆ. ಸೇಂಟ್ ಎಕ್ಸ್ಪೆಡೈಟ್, ಎಸ್, ಹೌ ಕ್ಯಾನ್ ವಿ ಫರ್ಗೆಟ್ ಹಿಮ್. ನಮ್ಗೆ ಇಷ್ಟು ಸಕ್ಸಸ್ ಸ್ಟೋರೀಸ್ನ ಕೊಟ್ಟಿದ್ದಾರೆ ಸೇಂಟ್ ಎಕ್ಸ್ಪೆಡೈಟ್ ಅವರು. ಸೊ ಅವ್ರದ್ದು ರಿಚುವಲ್ನ ಮಾಡ್ಕೊಳ್ಳಿ. ಆರ್ ನಾನು 666 ಪೋರ್ಟಲ್ ಮಾಡ್ತಾಯಿದ್ದೀನಿ, ಕ್ಯಾಂಡಲ್ ರಿಚುವಲ್. ಯು ಕ್ಯಾನ್ ಬುಕ್ ಕ್ಯಾಂಡಲ್ ರಿಚುವಲ್ ಫಾರ್ 666 ಪೋರ್ಟಲ್. ಸೊ ನಿಮ್ಮ ಕೈಯಲ್ಲೇ ಇದೆ ಎಲ್ಲ, ನೀವೇ ಸರಿ ಮಾಡ್ಕೋಬೇಕು, ದೇವರಲ್ಲಿ ಬೇಡ್ಕೊಳ್ಳಿ, ಅಷ್ಟೇ ನಾನು ಹೇಳೋದು. ಆ್ಯಂಡ್ ಇದು ಒಂದು ಜನರಲ್ ಗೈಡೆನ್ಸ್, ಪರ್ಸ್ನಲ್ ಗೈಡೆನ್ಸ್ ಬೇಕು ಅಂದರೆ ನೀವು ನನಗೆ ವಾಟ್ಸಪ್ ಮಾಡಬಹುದು. ಯಾರಿಗೆಲ್ಲ ಟ್ಯಾರೋ ಕಲಿಯೋಕ್ಕೆ ಇಷ್ಟ ಇದೆ, ನಾನು ಟ್ಯಾರೋ ಕ್ಲಾಸಸ್ಗಳನ್ನು ಸ್ಟಾರ್ಟ್ ಮಾಡಿದ್ದೀನಿ. ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಆನ್ ವಾಟ್ಸಪ್. ಓಕೆ, ಎಸ್, ಥ್ಯಾಂಕ್ ಯು ಸೋ ಮಚ್. ಯೂನಿವರ್ಸಿಗೆ ಗ್ರ್ಯಾಟಿಟ್ಯೂಡ್ ಹೇಳೋದು ಮರಿಬೇಡಿ. ಎಲ್ಲೋ ಒಂದು ಕಡೆ ಈ ಒಂದು ಗೈಡೆನ್ಸ್ ನಿಮಗೆ ದಾರಿದೀಪ ಆಗಿದೆ. ಬಿಕಾಸ್ ನೀವು ನಿಮ್ಮ ಪರ್ಸನ್ಗೆ ಎಷ್ಟು ಸಮಯ ಕೊಡ್ತೀರೋ ಅಷ್ಟು ನಿಮ್ಮ ರಿಲೇಷನ್ಶಿಪ್ ಹೀಲ್ ಆಗುತ್ತೆ ಅನ್ನೋದು ಇಲ್ಲಿ ಕಾಣಿಸ್ತಿದೆ. ಹಾಗಾಗಿ ಇದು ಒಂದು ಬೆಸ್ಟ್ ಗೈಡೆನ್ಸ್ ಅಂತ ನಾನು ಭಾವಿಸ್ತೀನಿ. ಸೊ ಥ್ಯಾಂಕ್ಸ್ ಟು ಯೂನಿವರ್ಸ್ ಫಾರ್ ಗೈಡಿಂಗ್ ಯು ಆಲ್. ಥ್ಯಾಂಕ್ ಯು.